ಬಂಧುಗಳೇ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಕೇವಲ ಒಂದು 300ರಿಂದ 400 ಗ್ಲಿಸಿಡಿಯಾ ಅಂದರೆ ಗೊಬ್ಬರದ ಕಡ್ಡಿ, ಇದರಿಂದ ಎಷ್ಟು ಟನ್ನು ಗೊಬ್ಬರ ಆಗಿದೆ, ನಮಗೆ ಏನೆಲ್ಲ ಉಪಯೋಗ ಮತ್ತು ಇದು ಹಾಕೋದ್ರಿಂದ ನಮಗೆ ಭೂಮಿಗೆ ಎಷ್ಟು ಫಲವತ್ತತೆ ಇದೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಯಾರು ವಿಡಿಯೋನ ಸ್ಲಿಪ್ ಮಾಡ್ದೇ ಈ ವಿಡಿಯೋನ ನೋಡಿ, ತುಂಬ ಉಪಯುಕ್ತ ಮತ್ತು ಈಗಿನ ಪರಿಸ್ಥಿತಿಗೆ ಇದು ತುಂಬ ಅತ್ಯಂತ ಅವಶ್ಯಕತೆ. ಬನ್ನಿ ಮತ್ತೆ ಇದರ ವಿವರವನ್ನು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ನಾನು ನಿಮಗೆ ಅವಾಗಲೇ ಒಂದು ಮಾತು ಹೇಳ್ತಿದ್ದೆ, ನಮ್ಮ ಗ್ಲಿಸಿಡಿಯಾ ಏನಿದೆ ಬೆಳೆದಿದೆ ಅದನ್ನು ಗೊಬ್ಬರ ಮಾಡ್ಕೊಳ್ಳೋಂಥದ್ದು ಇವಾಗಲೇ ಸುಮಾರು ಒಂದು 15ರಿಂದ 20 ಅಡಿ ಬೆಳೆದಿದೆ. ನೋಡ್ತಾ ಇರ್ಬೋದು ನೀವು, ಈ ಕಡೆ ಬರೋಷ್ಟು. ಸೊ ಈಗಾಗಲೇ 20 ಅಡಿ ಬೆಳೆದಿದೆ. ಅಲ್ಲಿ ತೋರಿಸಿ, ಅಲ್ಲಿಂದ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ನೋಡ್ತಾರೆ, ನೀಟಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ಏರಿ ನೀಟಾಗಿ ಇಕ್ಲು ಕ್ಲೀನ್ ಮಾಡ್ಬೇಕಾದ್ರೆ ಇದೇ ಮುಚ್ಚಿಗೆ ನಿಮಗೆ ಸುಮಾರು ಒಂದು ಸೈಡೇ ನಾವು ಒಂದು 200 ಗಿಡ, ಒಂದು 150-200 ಗಿಡ ಹಾಕೊಂಡಿದ್ದೀವಿ. ಇದು ಬೇಲಿ ಮಗ್ಲಲ್ಲಿದೆ, ತುಂಬ ಚೆನ್ನಾಗಿ ಗ್ರೋತ್ ಬರ್ತದೆ. ಇದನ್ನು ಕಡ್ದು ನಾವು ನಮ್ಮ ತೋಟದೊಳಗೆ ಹಾಕೊಳ್ತೀವಿ. ಇದೇ ಗೊಬ್ಬರ. ಸೊ ಒಂದೊಂದು 2 ಅಡಿ ಪುಟ್ಟಿ ಕಟ್ ಮಾಡ್ಕೊಳ್ತೀವಿ. ನೈಟ್ರೋಜನ್ನು, ಸೌರಜನಕ ಸಿಡಿಕಣಗಳು ಇವೆಲ್ಲ ನಮಗೆ ಅದ್ಭುತವಾದಂಥ ಗೊಬ್ಬರ. ಇದು ನಾವು ಕ್ಲೀನಾಗಿ ಮುಚ್ಚೆ, ಸೊ ಅದರೊಳಗಡೆಯಿಂದ ನಾವು ಮುಚ್ಚಿಗೆ ಮಾಡ್ಕೊಬರ್ತೀವಿ. ಸೊ ಇದು ಸಾಮಾನ್ಯವಾಗಿ ಇವತ್ತಿನ ರೈತರು ಯಾರು ಅಡಿಕೆ ತೋಟಕ್ಕೆ ಈ ಥರ ಮಾಡ್ತಾಯಿಲ್ಲ. ದಯವಿಟ್ಟು ಇದು ಮಾಡಿ, ಒಳ್ಳೆಯದು. ಇದು ತುಂಬ ನಮ್ಮ ಪ್ರಕೃತಿಲೇ ಗೊಬ್ಬರ ತಯಾರು ಮಾಡ್ಕೊಳ್ಳುವಂಥ ಒಂದು ಸಿಸ್ಟಮ್ ಇದು. ಆದಷ್ಟು ಎಲ್ಲ ರೈತರುಗಳು ಈ ಥರ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಎಷ್ಟು ಗೊಬ್ಬರ ಇದೆ. ಇದ್ರ ಮೇಲೆ ಹಾಕ್ಕೊಂಡ್ರೆ ಒಣಗೋಗಿರುತ್ತೆ. ಅದು ಒಳ್ಳೆ ಗೊಬ್ಬರ ಆಯ್ತದೆ. ಸುಮ್ಮನೆ ಕೊಡಕೆ ಗೊಬ್ಬರ ಏರ್ಸೋದು, ರಾಸಾಯನಿಕ ಬಳಸೋದು, ಆ ಸಾಯಿಲ್ ಈ ಸಾಯಿಲ್ ಅಂತ ಉಯ್ಯೋದು, ಏನು ಮಾಡೋಕ್ಕಪ್ಪ ಅದು ಅಲ್ಲ. ಮರಗಳು ಚೆನ್ನಾಗಿ ಬರ್ತಲ್ವಾ, ಏನಕ್ಕೆ ಹಂಗೆ ಮಾಡ್ತೀರಾ ಗೊತ್ತಿಲ್ಲ. ಸೊ ನಾವಂತೂ ಮುಚ್ಚಿಗೆಗೆ ಇದನ್ನೇ ಮಾಡೋದು. ಅಡಿಕೆ ತೋಟ ಇರೋರು ಈ ಥರ ಬಾರ್ಡ್ರ್ಗಳಿಗೆ ಹಾಕೊಂಡ್ರೆ ಒಳ್ಳೆ ಗೊಬ್ಬರನೂ ಆಯ್ತದೆ. ಉತ್ತಮವಾಗಿ 20 kg ಮೇಲೆ ಬರುತ್ತೆ. ಇದೆಲ್ಲ ಮಾಡಿಕೊಂಡು ಹೊರಗಡೆಯಿಂದ ಗೊಬ್ಬರಗಳು ಏರ್ಸೋದು, ಅದ್ರಲ್ಲಿ ರೋಗಗಳು ಜಾಸ್ತಿ ಕಂಡ್ರಿ. ಹೇಳೋದು ಅರ್ಥ ಮಾಡ್ಕೊಡಿ. ಸಾಮಾನ್ಯವಾಗಿ ಎಲ್ಲ ಇವತ್ತು ಹಂಗೆ ಮಾಡ್ತಾಯಿದ್ರೆ ಮರಗಳಿಗೆ ಯಾಕೆ ರೋಗ? ಸುಮಾರು ನೀವು ಕಾಣ್ತದೆಯಾ ನೋಡಿ, ಕಂಪ್ಲೀಟು ನಮ್ಮ ಇಡೀ ತೋಟದ ಬಾರ್ಡ್ರ್ಗಳಲ್ಲಿ ಕಡ್ದು ಎಲ್ಲನೂ ನಮ್ಮ ತೋಟದ ಒಳಗಡೆ ಮುಚ್ಚಿಗೆ ಮಾಡಿದ್ದೀವಿ. ನೀವು ನೋಡ್ತಾ ಇದ್ದೀರಾ. ಸೊ ಎಷ್ಟು ಟನ್ನು ಗೊಬ್ಬರ ಇಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿಲಿ ಇಷ್ಟೊಂದು ಪ್ರಾಮುಖ್ಯತೆ ಏನಕ್ಕೆ ಇದೆ ಅಂದರೆ, ಯಾವುದೇ ರೀತಿಯ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳಾಗಲಿ, ರಾಸಾಯನಿಕಗಳಾಗಲಿ, ಕಾಂಪೋಸ್ಟ್ ಗೊಬ್ಬರಗಳಾಗಲಿ ತರದೇ ಸ್ಟಾಪ್ ಮಾಡಬೇಕು ಅಂದರೆ, ಮತ್ತು ಅತ್ಯಂತ ನೀರು ಕಡಿಮೆ ಕೊಡ್ತಾ ನಾವು ಕೃಷಿ ಮಾಡಬೇಕು ಅಂದರೆ ನಮಗೆ ಇರುವುದು ಒಂದೇ ಒಂದು ದಾರಿ, ಏಕದಳದಲ್ಲಿ ಮತ್ತು ದ್ವಿದಳ ಜೀವಾಮೃತ. ಸೊ ಇದು ಪದೇ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ನೋಡಿ, ಈ ಗ್ಲಿಸಿಡಿಯಾ ಸೊ ಇವತ್ತಿನ ಕಾಲಘಟ್ಟಕ್ಕೆ ನೀರು ಅತ್ಯಂತ ಕಡಿಮೆ ಕೊಡಬೇಕು ಅಂದರೆ ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಎಲ್ಲನೂ ಕಡ್ದು ನಾವು ಬೇಲಿಗಳೆಲ್ಲ ಕಡ್ದು ನೋಡಿ ಎಷ್ಟು ಚೆನ್ನಾಗಿ ಕಡ್ದು ಇದನ್ನು ಇಲ್ಲಿ ಗುಡ್ಡೆ ಹಾಕಿದ್ದೀವಿ. ಕಂಪ್ಲೀಟು ಎಲ್ಲ ಮುಚ್ಚಿಗೆ ಮಾಡ್ಕೊಂಬಂದಿದ್ದೀವಿ. ಎಲ್ಲೂ ಕೂಡ ನಿಮಗೆ ಖಾಲಿ ಜಮೀನು ಕಂಡು ಬರೋಲ್ಲ. ಯಾವುದೇ ನಾವು ತೆಂಗಿನ ಸಸಿ ನಡೆದಾಗಿರಲಿ, ಅಡಿಕೆ ಸಸಿಗಳು ನಟ್ಟಿರೋದಾಗಲಿ, ಹೊಸದಾಗಿ ಯಾವುದಾದ್ರೂ ಎಲ್ಲ ಕಂಪ್ಲೀಟಾಗಿ ಮುಚ್ಚಿಗೆ ಮಾಡಿದ್ದೀವಿ. ಮುಚ್ಚಿಗೆ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಗ್ರೋತ್ ಇದೆ. ಎರೆಹುಳಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ, ಕಾಣ್ತಿದೆಯಾ? ಇದಕ್ಕೆ ಜೀವಾಮೃತ ಊದಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕೇಲ ಹಾಕಿದೆ. ಅದಕ್ಕೆ ಯಾವಾಗಲೂ ಮುಚ್ಚಿಗೆ ಮಾಡಿ. ಈ ಗಿಡಕ್ಕೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ. ಇದು ತೆಂಗಿನ ಸಸಿ ನಟ್ಟಿರೋಂಥದ್ದು. ನಟ್ಟಿರೋದಂದರೆ ಕಾಯಿನೇ ಮಡಗಿದೋ ಇಲ್ಲಿ, ಅದೇ ಹುಟ್ಟಿರೋದು. ಎಷ್ಟು ಚೆನ್ನಾಗಿ ಹುಟ್ಟಿದೆ ನೋಡಿ. ಮತ್ತು ಎಲ್ಲ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ. ಎರೆಹುಳಗಳು ನೋಡಿ, ಇಲ್ಲಿ ಎರೆಹುಳ ಚಕ್ಕಂತ ಹೊಟ್ಟೋಗುತ್ತೆ ಒಳಕ್ಕೆ. ಸೊ ಅಷ್ಟು ಫಾಸ್ಟ್ ಇದೆ ಅದು. ಸೊ ಇಷ್ಟೊಂದು ಉಪಯೋಗ ಇರಬೇಕಾದ್ರೆ ಮುಚ್ಚಿಗೆ ಅತ್ಯಂತ ಪ್ರಾಮುಖ್ಯತೆ ವಹಿಸುತ್ತೆ. ಮತ್ತು ಕಡಿಮೆ ನೀರಿನಲ್ಲಿ ನಾವು ಕೆಲಸ ಮಾಡ್ಬೋದು. ಇದು ಹೆಚ್ಚು ಕಡಿಮೆ ನಾವು ನೀರು ಹೆಚ್ಚು ಕಡಿಮೆ ನಾವು 1 ತಿಂಗಳು ಮೇಲಾಗಿದೆ. ನೀರೇ ಬೇಕಾಗಿಲ್ಲ, ಅಷ್ಟು ತೇವಾಂಶನ ನಾವು ಹಿಡಿದಿಟ್ಕೊಡುತ್ತೆ. ಮತ್ತು ನಮ್ಮ ನೈಟ್ರೋಜನ್ ಫಿಕ್ಸೆಡ್ ಗಿಡಗಳಾದ ಸಾರಜನಕ ಸಿಡಿಕಣ ಗಿಡಗಳು ಇವೆಲ್ಲ ಹಾಕ್ಕೊಂಡಿರಬೇಕು. ಈ ಗೊಬ್ಬರದ ಗಿಡ ಹೆಚ್ಚು ಕಡಿಮೆ ನಮಗೆ ಈ ಕಡೆ ಒಂದು 200, ಆ ಕಡೆ ಒಂದು 400 ಗಿಡಕ್ಕೆ ಹೆಚ್ಚು ಕಡಿಮೆ ನಮಗೆ 2 ಟನ್ ಗೊಬ್ಬರ ಅಷ್ಟು ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಕಡ್ಡಿ ಎಷ್ಟೆಷ್ಟು ಉದ್ದ ಇದೆ, ಯಾವ ರೀತಿ ಕಡ್ದು ಮುಚ್ಚಿಗೆ ಮಾಡಿದ್ದೀವಿ.
ಟನ್ಗಟ್ಟಲೆ ಗೊಬ್ಬರ ಅಡಿಕೆ ತೋಟದೊಳಗಡೆ ಇಲ್ಲೇ ಸೃಷ್ಟಿಯಾಗಿದೆ. ಹೊರಗಡೆಯಿಂದ ತರುವಂಥ ನೆಸೆಸಿಟಿನೇ ಇಲ್ಲ ಇಲ್ಲಿ ನಿಮಗೆ. ಇಷ್ಟೊಂದು ಉಪಯೋಗ ಇರಬೇಕಾದ್ರೆ ಯಾಕೆ ನಮ್ಮ ರೈತರುಗಳು ಇನ್ನೂ ಗೊಂದಲದಲ್ಲಿದ್ದಾರೆ? ಪಾಳೆಗಾರ ಕೃಷಿನ ಅಳವಡಿಸ್ಕೊಳ್ಳೋಕೆ ಯಾಕೆ ಇನ್ನೂ ಗೊಂದಲ ನಿಮಗೆ? ಯಾಕೆ ಪ್ರಾಬ್ಲಮ್ಮು ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಮುಚ್ಚಿಗೆ ಇದೆ, ಎಷ್ಟು ಚೆನ್ನಾಗಿ ಒಣ ಮುಚ್ಚಿಗೆ ಎಷ್ಟು ಅದ್ಭುತವಾಗಿ ಇದು ಕಂಡು ಬಂದಿದೆ ನಿಮಗೆ. ಒಂದು ಈ ನೈಸರ್ಗಿಕ ಕೃಷಿಲಿ ಇಷ್ಟು ಪ್ರಾಮುಖ್ಯತೆ ಇರಬೇಕಾದ್ರೆ ಯಾಕೆ ಮಾಡಬಾರ್ದು ನೀವು ಅಂತ ನಾನು ಪ್ರತಿ ಸಲ ನಿಮಗೆ ಹೇಳ್ತಾನೆ ಇರ್ತೀನಿ. ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಎಲ್ಲ ಕಂಪ್ಲೀಟ್ ಕಡ್ದಿರೋಂಥದ್ದು ಇದು. ಸೊ ಇಲ್ಲಿ ಬಾರ್ಡ್ರ್ಗಳಲ್ಲಿ ನಾವು ಈ ಶ್ರೀಗಂಧ ಮತ್ತು ಇದು ನಿಂಬೆ ಗಿಡಗಳು, ಸೊ ಇದೆಲ್ಲ ಹಾಕ್ಕೊಂಡಿದ್ದೀವಿ ಬಾರ್ಡ್ರ್ಗಳಲ್ಲಿ. ಯಾಕಂದರೆ ಇದಕ್ಕೆಲ್ಲ ಬಿಸಿಲು ಚೆನ್ನಾಗಿ ಬರಬೇಕು. ಸೊ ಅಡಿಕೆ ಸಸಿಗಳು ಈಗಾಗಲೇ ಇದಕ್ಕೆ 3.5 4 ವರ್ಷದ ಮರಗಳು. ಆರೋಗ್ಯಕರವಾಗಿ ಯಾವುದೇ ಕೊಟ್ಟಿಗೆ ಗೊಬ್ಬರಗಳು, ಉಳುಮೆ ಯಾವುದೂ ಇಲ್ಲದೆ ಕೇವಲ ಜೀವಾಮೃತದಲ್ಲಿ ನಾವು ಈ ಕೆಲಸನ ಮಾಡ್ತಾಯಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇಷ್ಟೊಂದು ರಾಸಾಯನಿಕ ಹಾಕಿ ಟೊಮೊಟೊಗಳು ಬೆಳೆದು ಇವತ್ತು ರೈಟ್ ಇಲ್ಲ, ಹಾನಿ ಮಾಡಿ ಜಮೀನು ಚಿಕ್ಕಳಿಯೋದ್ರೆ ಎಲ್ಲಿ ಉದ್ಧಾರ ಆಗ್ತಾನೆ ಹೇಳಿ. ಸೊ ಇದಕ್ಕೆ ನಾವು ಇಲ್ಲೆಲ್ಲ ರಾಸಾಯನಿಕ ಬಳಸ್ತಾರೆ ಇವರು. ಸೊ ನಾವು ನೋಡಿ ಟ್ರೆಂಚ್ ಮಾಡಿದ್ದೀವಿ. ಇದು 2.5 3 ಅಡಿ 2 ಅಡಿ ಆಳ ಇದೆ, 2.5 ಅಡಿ ಆಳ ಇದೆ. ಸೊ ಇದು ಟ್ರೆಂಚು, ಇಲ್ಲಿಂದ ಯಾವುದೇ ನೀರು ಇಲ್ಲಿಗೆ ಬರಲ್ಲ. ನಾವೆಲ್ಲ ಮೈಕ್ರೋ ಫ್ಲಿಂಕರ್ಸ್ಗಳನ್ನ ಅಳವಡಿಸ್ಕೊಂಡಿರೋದ್ರಿಂದ ಸೊ ನೀರು ಹಾಯಿಸುವಂಥ ಒಂದು ಪ್ರಕ್ರಿಯೆನೂ ಇಲ್ಲಿ ನಮಗಿಲ್ಲ. ಕೇವಲ ಮೈಕ್ರೋ ಫ್ಲಿಂಕರಲ್ಲಿ ಒಂದು 1/4 ಗಂಟೆ 10 ನಿಮಿಷ ನೀರು ಕೊಡ್ಕೋತೀವಿ. ಸೊ ಇದು ಬಾರ್ಡ್ರಲ್ಲಿ ಇಷ್ಟು ದಿನ ಯಾವುದೇ ಔಷಧಿ ಎಲ್ಲ ಮುಗಿತಿದ್ರು ಕತೆ, ಔಷಧಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಕಡ್ದಾಕ್ತವೆ. ಮೊದಲೆಲ್ಲ ಇವರು ಔಷಧಿ ಹೊಡಿಬೇಕಾದ್ರೆ ನಮ್ಮದು ಗ್ಲಿಸಿಡಿಯಾ ಒಂದು 10-15 ಅಡಿ ಬೆಳೆದಿತ್ತು ಮೇಲೆ. ಬಾರ್ಡ್ರಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ ಇವರು ಔಷಧಿ ಹೊಡೆದಿದ್ದು ಈ ಮರಗಳೇ ತಡೀತದೆ, ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಕ್ಕೆ ಬಿಡೋಲ್ಲ. ಸೊ ಆ ದೃಷ್ಟಿಯಿಂದ ನಾವು ಇದು ಹಾಕ್ಕೊಂಡಿದ್ದೀವಿ ಬಾರ್ಡ್ರ್ಗಳಲ್ಲಿ. ಸುತ್ತ ಎಲ್ಲ ಕಡ್ದಿದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು, ಏಕ ಕಡ್ದಿದ್ದೀವಿ. ಸೊ ಎಲ್ಲ ರೈತರುಗಳಿಗೆ ನಾನು ಏನು ಹೇಳೋದಾದರೆ, ಈ ಕೃಷಿ ನಿಮಗೆ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ. ನಿಮ್ಮ ಮುಂದಿನ ಪೀಳಿಗೆ, ನೀವು ನಿಮಗೆ ಹಣಕಾಸಿನ ಸ್ಥಿತಿಯಲ್ಲಿ ಆದಿರ್ಬೋದು, ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥ ಒಂದು ಅತ್ಯುತ್ತಮವಾದಂಥ ವ್ಯವಸಾಯ ನಮ್ಮ ಸುಭಾಷ್ ಪಾಳೇಕರ್ ಕೃಷಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ತೋಟ ಎಷ್ಟು ಚೆನ್ನಾಗಿ ಮುಚ್ಚಿಗೆ ಇದೆ, ಎಲ್ಲೂ ಕೂಡ ನಿಮಗೆ ಖಾಲಿ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಕವರ್ ಆಗಿದೆ. ಇದ್ರ ಒಳಗಡೆಗೆ ನಾವು ಜೀವಾಮೃತನ ಕೊಡ್ತೀವಿ, ನಾವು ಇದ್ರ ಒಳಗಡೆ ಹೋಗೋದೇ ಇಲ್ಲ. ಸೊ ಮಧ್ಯದಲ್ಲಿ ತೋಟಕ್ಕೆ ಅಂದ್ಬಿಟ್ಟು ರೋಡ್ ಮಾಡಿದ್ದೀವಿ, ಅದು ರೋಡು ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ತಾ ಇರ್ಬೋದು, ಇದು ನಿಂಬೆಹಣ್ಣು ಗಿಡ ಎಲ್ಲ ಹಣ್ಣಾಗಿದೆ, ಕಾಣ್ತಿದೆಯಾ? ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ಬೋದು. ನಮ್ಮ ತೋಟದ ರೋಡು ಆ ಕಡೆನೂ ನಾವು ಉಳುಮೆಗೆ ಸ್ಟಾಪ್ ಮಾಡಿದ್ದೀವಿ, ಈ ಕಡೆನೂ ಕೂಡ ಉಳುಮೆ ಸ್ಟಾಪ್ ಮಾಡಿದ್ದೀವಿ. ಮಧ್ಯದಲ್ಲಿ ರೋಡ್ ಇದೆ. 2 ಕಡೆ ಮುಚ್ಚಿಗೆನ ಮಾಡಿಕೊಂಡು ನಮ್ಮ ಮರ ಆರೋಗ್ಯಕರವಾಗಿ ಬರ್ತಿದೆ. ಯಾವುದೇ ರೀತಿಯ ಇಲ್ಲಿ ಟ್ಯಾಕ್ಟ್ರುಗಳಾಗಲಿ ಟಿಲ್ಲರ್ಗಳಾಗಲಿ ಯಾವುದೇ ರೀತಿ ಇಲ್ಲಿ ಉಳುಮೆ ಇಲ್ಲ. ಸೊ ನೀವು ಕೇಳ್ಬೋದು ಕ್ವಶನ್, ತುಂಬ ಜನ ಕೇಳ್ತಾ ಇರ್ತೀರ, ಸರ್ ಇದು ದ್ವಿದಳ ಧಾನ್ಯಗಳು ಹೆಂಗೆ ಬೆಳಿತೀರ ಉಳುಮೆ ಇಲ್ದಾನೆ ಅಂತ. ನಾವು ಇದನ್ನು ಅಡಿಕೆ ಏನಾದ್ರು ಕೆಡಗೋಂಥ ಟೈಮ್ನಲ್ಲಿ, ಮಳೆ ಆಗಿರೋಂಥ ಟೈಮ್ನಲ್ಲಿ ಕಾಳನ್ನ ಎರ್ಚ್ಬಿಡ್ತೀವಿ ಒಳಗಡೆ. ಇಲ್ಲೆಲ್ಲ ಹುಟ್ಟಿರೋದು ಹಂಗೆ ಇದು ಹೊಡೆದ್ಬಿಟ್ಟು ಅದ್ರ ಮೇಲೆ ಬ್ರಷ್ ಕಟ್ಟರ್ನ ಹೊಡೆದ್ಬಿಟ್ಟು ಎಲ್ಲ ಮನಗಿಸ್ತೀವಿ. ಅದು ಮಳೆಗಾಲದಲ್ಲಿ ಉಡುತ್ತೆ. ಅನ್ನಕ್ಕೆ ಸಾಂಬಾರು ಎಷ್ಟು ಹಾಕೋತೀವಿ ಅಷ್ಟೇ ಇದ್ದರೆ, ಏಕದಳ ದ್ವಿದಳ 2 ಸಮಪಾಲನಲ್ಲಿದ್ದರೆ ಅದಕ್ಕೆ ಘನ ಜೀವಾಮೃತ ಮತ್ತು ಜೀವಾಮೃತನ ಕೊಡ್ಕೊಬಂದರೆ ಖಂಡಿತ ನೀವು ಈ ಕೃಷಿಲಿ ಗೆಲ್ಬೋದು. ಎಷ್ಟು ಚೆನ್ನಾಗಿ ನೋಡಿ, ನಮ್ಮ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಟ್ಯಾಕ್ಟ್ರಿಗಳಲ್ಲಿ ಉಳುಮೆ ಮಾಡೋದು, ಬಲರಾಮ್ ನೆಗ್ಗಳಲ್ಲಿ ನೋಡಿ ಅವರೆಲ್ಲ ಉಳಿಸಿ ಆ ಕಡೆ ಎಲ್ಲ ಅಷ್ಟು ಹಾನಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ನೀವು ಸಾಯೋವರೆಗೂ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ತೋಟಗಳಲ್ಲಿ. ಅಂದರೆ ಫಲವತ್ತತೆ ಹಾಳು ಮಾಡ್ಕೊಳ್ಳುತ್ತೆ, ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿರಬೇಕಾಗ್ತದೆ. ಹಾಳುಗಳು ಬರಬೇಕು, ಗೊಬ್ಬರ ಹಾಕಬೇಕು, ಉಳುಮೆ ಮಾಡಬೇಕು, ಡೀಸೆಲ್ ತರಬೇಕು, ಟ್ಯಾಕ್ಟ್ರಿಗಳು ಕರೆಸ್ಬೇಕು. ಸೊ ಮತ್ತೊಂದು ಖರ್ಚು ಎನಿ ಟೈಮ್ ಇದ್ದೇ ಇರುತ್ತೆ. ಸೊ ಯಾವುದೂ ಏನೂ ಬೇಕಾಗಿಲ್ಲ. ಇದೆಲ್ಲ ನೋಡಿ ನಿಮಗೊಂದು ಷಡ್ಯಂತ್ರ, ಇದು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಕೆಲಸ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಕೃಷಿಯ ನೈಜತೆಯನ್ನು ತಿಳ್ಕೊಳ್ಳಿ. ತುಂಬ ಅದ್ಭುತವಾಗಿದೆ ಕೃಷಿಗಳಲ್ಲಿ. ತೋಟಗಾರಿಕೆ ಕೃಷಿಗಳನ್ನು ಅತಿ ವೇಗವಾಗಿ ಫಲವತ್ತತೆ ಮಾಡ್ಬೋದು. ಬಾರ್ಡ್ರ್ಗಳಿಗೆ ಗ್ಲಿಸಿಡಿಯಾಗಳು ಹಾಕ್ಕೊಳ್ಳಿ, ಗೊಬ್ಬರದ ಕಡ್ಡಿಗಳನ್ನ. ಸೊ ತೋಟದ ಒಳಗಡೆ ಕಾಳುಗಳು ಹೆಚ್ಕೊಳ್ಳಿ. ಕಡಿಮೆ ನೀರಿನಲ್ಲಿ ಕೆಲಸ ಮಾಡೋಂಥದ್ದು. ನಾವು ಇದು ಆಲ್ರೆಡಿ ಇದಕ್ಕೆ ಮೊದಲು ಫಲವತ್ತತೆ ಆದಮೇಲೆ ನಾವು ಕೋಕೋ ಮತ್ತು ಕಾಳುಮೆಣಸು ಈ ಥರ ಗಿಡಗಳನ್ನ ಫಸ್ಟ್ ಫಲವತ್ತತೆಗೆ ನೀವು ಒತ್ತನ್ನು ಕೊಡಬೇಕು. ಈ ಕೃಷಿಗೆ ಬರಬೇಕಾದ್ರೆ ಫಲವತ್ತತೆ ಮಾಡ್ದೇ ನೀವು ಈ ಕೃಷಿ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಫೇಲ್ಯೂರು ಇದು, ಯಾಕೋ ಸರಿಯಾಗಿ ಆಗ್ತಾಯಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅನ್ನೋದು ನಿಮಗೆ ಮನಸ್ಸಿಗೆ ಬಂದ್ಬಿಡುತ್ತೆ.
ಸೊ ಅದಕ್ಕೆ ಮೊದಲೇ ಆದ್ಯತೆ ಒಂದು ಬೆಳೆ, ಈಗ ಅಡಿಕೆ ತೋಟ ಮಾಡಿರೋರು ಮೊದಲೇ ಆದ್ಯತೆ ಫಸ್ಟು ಪ್ರಾರಂಭಿಕವಾಗಿ ನೀವು ನೀಟಾಗಿ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಬನ್ನಿ. ಹಸಿರೆಲೆ ಗೊಬ್ಬರಗಳನ್ನ ನೀವು ಪದೇ ಪದೇ ಟ್ಯಾಕ್ಟ್ರಲ್ಲಿ ಉಳೋದು ಸೇರಿಸೋದು ಮಾಡೋಕ್ಕೆ ಹೋಗಬಾರ್ದು. ಬ್ರಷ್ ಕಟ್ಟರ್ಗಳಲ್ಲಿ ಹೊಡ್ಕೋಬೇಕು. ಅದಕ್ಕೆ ಹೊಡೆಯೋಕ್ಕಿಂತ ಮುಂಚೆ ಕಾಳುಗಳನ್ನ ಹೆರ್ಚ್ಕೋಬೇಕು. ಅದ್ರ ಮೇಲೆ ಇದು ಮುಚ್ಚಬೇಕು. ಮಳೆ ಬಂದಾಗ ಅದು ಆಟೋಮೆಟಿಕ್ಕಾಗಿ ಉಡುತ್ತೆ. ಮತ್ತೆ ಇದೇ ರೀತಿ ನೀವು ಪ್ರಕ್ರಿಯೆಗಳನ್ನ ಮಾಡ್ಕೊಬಂದರೆ ಒಂದು ಲೇಯರ್ ಗೊಬ್ಬರ ಈ ಥರ ನೋಡಿ. ಈಗ ರೋಡಲ್ಲಿ ನಾವು ಕ್ಲೀನ್ ಮಾಡಿದ್ದೀವಿ, ಎಷ್ಟು ಸೊಪ್ಪು ಇಲ್ಲೇ ಇದೆ. ಸೊ ಈ ರೀತಿ ಮುಚ್ಚಿಗೆ ಆಗ್ತಾ ಇರುತ್ತೆ ಭೂಮಿ ಮೇಲೆ. ಮುಚ್ಚಿಗೆ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನೆರಳು ಸೃಷ್ಟಿಯಾಗುತ್ತೆ. ನೆರಳು ಸೃಷ್ಟಿಯಾದಾಗ ಅದ್ರ ಮೇಲೆ ಜೀವಾಮೃತವನ್ನು ಕೊಡ್ತೀರಿ. ಜೀವಾಮೃತ ಕೊಟ್ಟಾಗಂತೂ ಎರೆಹುಳಗಳು ಆ ಸೊಪ್ಪನ್ನು ಚೆನ್ನಾಗಿ ತಿಂದು ಅದನ್ನು ನಿಮಗೆ ಮೇಯ್ನು ಮೂಲ ಬೆಳೆ ಏನಿದೆ ಅದಕ್ಕೆ ಗೊಬ್ಬರವಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ವೆಲ್ವೆಂಟ್ ಹಾಕಿದ್ದೋ, ವೆಲ್ವೆಂಟು ಎಲ್ಲ ಬೀಜ ಆಗಿದೆ. ಈಗ ಒಡೆದು ಇದೇ ಆರುತ್ತೆ ಭೂಮಿ ಒಳಗಡೆ. ಏನಾಗುತ್ತೆ ಎಲ್ಲ ಇದೇ ಮತ್ತೆ ಉಡುತ್ತೆ ನಮಗೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಅಲ್ಲಿ ಸೈಕಲಿಂಗ್ ಪ್ರೊಸೆಸರ್ ಖಂಡಿತ ನಡೀತದೆ. ನೀವೇನಾದ್ರು ಉಳುಮೆ ಮಾಡಿದ್ರೆ ಸೈಕಲಿಂಗ್ ಪ್ರೊಸೆಸರ್ ಕಂಪ್ಲೀಟ್ ನಿಂತೋಗುತ್ತೆ. ಹಾಗೆ ಗೊಬ್ಬರದ ಕಡ್ಡಿದ ಮಹತ್ವವನ್ನು ನಿಮಗೆ ತಿಳಿಸಿದ್ದೀನಿ. ಗೊಬ್ಬರದ ಕಡ್ಡಿ ಎಷ್ಟು ಉಪಯೋಗ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈ ಗ್ಲಿಸಿಡಿಯಾ ಅನ್ನೋದು ಎಷ್ಟು ಚೆನ್ನಾಗಿ ನಮಗೆ ಪೊಟ್ಯಾಶು ಆಗಿರ್ಬೋದು, ರಂಜಕ, ನೈಸರ್ಗಿಕವಾಗಿ ನಮಗೆ ಎಲ್ಲನೂ ಒದಗಿಸುತ್ತೆ. ಈ ಗೊಬ್ಬರ ಇದೊಂದೇ ಕಡ್ಡಿ ನಿಮಗೆ ಹೆಚ್ಚು ಕಡಿಮೆ ನಮಗೆ ಒಂದು 5ರಿಂದ 10 kg 6 kg ಗಂಟ ಬರುತ್ತೆ. ಸುಮಾರು ದೊಡ್ಡ ಕಡ್ಡಿಗಳು ಕಡ್ದು ಕೊಂಬೆಗಳನ್ನ ಇಲ್ಲಿ ಹಾಕಿದ್ದೀವಿ. ಆರೋಗ್ಯಕರವಾದಂಥ ಎಲ್ಲ ಮರಗಳು ಆರೋಗ್ಯವಾಗಿ ಬರ್ತಿದೆ. ಇದು ನೋಡಿ 2 ವರ್ಷದ ಮರ ಗಿಡ, ಇದು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಬರ್ತಿದೆ ಅಡಿಕೆ ಮರ. ಸೊ ಇಲ್ಲಿ ಗ್ಲಿಸಿಡಿಯಾ ಇದೆ. ಬಾರ್ಡ್ರಲ್ಲಿ ಇರುವಂಥದ್ದು ಎಲ್ಲ ನೋಡಿ ಕಡಿದು ನಾವು ಈ ಇದ್ರೊಳಗಡೆ ಸೊಪ್ಪನ್ನು ಮಾಡಿದ್ದೀವಿ. ಇಲ್ಲಿ ಟನ್ ಗಟ್ಟಲೆ ಗೊಬ್ಬರ ಸೃಷ್ಟಿಯಾಗಿದೆ. ಎರೆಹುಳಕ್ಕೆ ಹೆಚ್ಚು ಎರೆಹುಳ ಆದಮೇಲೆ ನಿಮಗೆ ಕೆಲಸ ಕಾರ್ಯಗಳು ಕಂಪ್ಲೀಟ್ ನಿಂತೋಗುತ್ತೆ. ಎರೆಹುಳ ಹೆಚ್ಚಾಗೋವರೆಗೆ ಮಾತ್ರ ನಿಮಗೆ ಸ್ವಲ್ಪ ಈ ಪ್ರಕ್ರಿಯೆಗಳ ಮಾಡಬೇಕು. ಎರೆಹುಳ ಹೆಚ್ಚಾದ ಮೇಲೆ ನಿಮ್ಮ ಭೂಮಿ ಆಟೋಮೆಟಿಕ್ಕಾಗಿ ತನಗೇನು ಬೇಕೋ ಅದನ್ನು ಬೆಳೆಸ್ಕೊಳ್ತಾ ಇರುತ್ತೆ. ಅದು ಎರೆಹುಳಕ್ಕೆ ಆಹಾರ ಕೊಡ್ತಾ ಇರುತ್ತೆ. ಸೊ ಇದು ನಿಮಗೆ ಆರಾಮಾಗಿ ನೆಮ್ಮದಿಯಾದಂಥ ಜೀವನವನ್ನು ಸಾಗಿಸೋಂಥದ್ದು. ಇದನ್ನು ನಾನು ಪ್ರತಿ ಸಲಿನೂ ನಿಮ್ಮ ಹಳ್ಳಿಮದ್ದು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ ಎರಡರಲ್ಲೂ ಹೇಳ್ಕೊಬರ್ತಾ ಇದ್ದೀನಿ. ಸಾಧ್ಯ ಆದರೆ ಈ ವಿಡಿಯೋನ ಶೇರ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ಸುಲಭವಾದಂಥ ಕೃಷಿಗೆ ಸುಮ್ಮನೆ ಅನವಶ್ಯಕವಾಗಿ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳಾಗಲಿ ರಾಸಾಯನಿಕಗಳಾಗಲಿ ಒಂದು ಹಾಕ್ಕೊಂಡು ನಿಮ್ಮ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ತುಂಬ ಅದ್ಭುತವಾದಂಥ ಕೃಷಿ ಇದು. ಮುಚ್ಚಿಗೆಯನ್ನು ಮಾಡಿ ಜೀವಾಮೃತವನ್ನು ಕೊಡಿ, ಅತ್ಯುತ್ತಮವಾಗಿ ನೀವು ಗೆಲ್ಬೋದು. ಒಂದು ನಾಟಿ ಹಸುಗಳನ್ನ ಸಾಕೊಳ್ಳಿ. ಸೊ ಇದರಿಂದ ಇಷ್ಟೊಂದು ಪ್ರಯೋಜನವಿದೆ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಇಲ್ಲಿ ಟನ್ ಗಟ್ಟಲೆ ಗೊಬ್ಬರ ಸೃಷ್ಟಿಯಾಗಿದೆ ಅಂತ. ಅದಕ್ಕೆ ಹೇಳೋದು, ನಮ್ಮ ಗ್ಲಿಸಿಡಿಯಾ ಗೊಬ್ಬರಗಳ ರಾಜ ಅನ್ಬೋದು. ಅಷ್ಟು ಚೆನ್ನಾಗಿ ಅದು ಬೆಳೀತಾ ಹೊಡಿತಾ ಇರ್ತದೆ. ನಾವು ಕಟ್ ಮಾಡಿ ಹಾಕ್ತಾ ಇರೋದೆ. ಸೊ ಅಷ್ಟು ಚೆನ್ನಾಗಿ ಇದು ನಮ್ಮ ಭೂಮಿಗೆ ಮುಚ್ಚಿಗೆಯಾಗಿ ಕೆಲಸ ಮಾಡಿಸ್ಕೊಡುತ್ತೆ. ನಮ್ಮ ಭೂಮಿ ತೇವಾಂಶವನ್ನು ಹಿಡಿದು ನಿಂತ್ಕೊಳ್ಳುತ್ತೆ. ಮತ್ತು ಇದರಿಂದ ಹೂಮಸ್ ಬೇಗ ಕ್ರಿಯೇಟ್ ಆಗುತ್ತೆ. ಮರಗಳು ಆರೋಗ್ಯಕರವಾಗಿ ಬರ್ತಿದೆ. ನೋಡ್ತಾ ಇರ್ಬೋದು ನೀವು. ಆರೋಗ್ಯವಾಗಿ ಬರೋಕ್ಕೆ ಕಾರಣ ನಾವು ಇಲ್ಲೇ ಹಸಿರೆಲೆ ಗೊಬ್ಬರಗಳನ್ನ ಸೃಷ್ಟಿ ಮಾಡಿಕೊಡೋದ್ರಿಂದ ಪ್ರಕೃತಿಲಿ, ಅಂದರೆ ಮನೆ ಊಟ ಇದ್ದಂಗೆ ಇದಕ್ಕೆ. ನಾವು ಹೋಟ್ಲೂಟ ಮಾಡೋದು ಹೆಂಗಿದೆ, ಮನೆ ಊಟ ಮಾಡೋದು ಹೆಂಗಿದೆ, ಆ ರೀತಿ ಇದು ಮನೆಯಲ್ಲೇ ಊಟ ತಯಾರಾಗೋದ್ರಿಂದ ಆರೋಗ್ಯಕರವಾಗಿ ಮರ ಗಿಡಗಳು ಎಲ್ಲ ಚೆನ್ನಾಗಿ ಬರ್ತಿದೆ. ಅರ್ಥ ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ. ಗೊಬ್ಬರಕ್ಕೆ ನೀವು ಮುಚ್ಚಿಗೆಗೆ ಕೆಲವರು ಹೇಳ್ತಾ ಇರ್ತೀರಿ, ಸರ್ ಮುಚ್ಚಿಗೆಗೆ ಏನು ಮಾಡೋದು, ಅಷ್ಟೊಂದು ದೊಡ್ಡ ಜಮೀನುಗಳಿಗೆ ನಾವು ಮುಚ್ಚಿಗೆ ಮಾಡೋಕ್ಕಾಗ್ತಲ್ಲ ಅಂತ. ಇದು ನೋಡಿ, ಮುಚ್ಚಿಗೆಗೆ ಕಾಳುಗಳ ಜೊತೆಗೆ ಇದನ್ನು ಹಾಕ್ಕೊಂಡ್ರೆ ನೀವು ತುಂಬ ಒಳ್ಳೆಯದು. ಅತ್ಯುತ್ತಮವಾಗಿ ನಿಮಗೆ ಗೊಬ್ಬರ ಇಲ್ಲೇ ಕ್ರಿಯೇಟ್ ಆಗುತ್ತೆ. ತುಂಬ ಆರೋಗ್ಯಕರವಾಗಿ ನೋಡಿ ಎಷ್ಟು ಚೆನ್ನಾಗಿ ಮುಚ್ಚಿಗೆ ಮಾಡಿದ್ದೀವಿ. ಎಲ್ಲ ಅರ್ಥ ಮಾಡಿಕೊಂಡು ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ನಾವು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್. ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನಮ್ಮ ಗ್ಲಿಸಿಡಿಯಾ ಗೊಬ್ಬರದ ಕಡ್ಡಿ ಗಿಡದ ಮಹತ್ವವನ್ನು ನೀವು ನೋಡಿದ್ರಿ. ಮತ್ತು ಇಷ್ಟು ಅದ್ಭುತವಾದಂಥ ಮುಚ್ಚಿಗೆಯನ್ನು ನೋಡಿದ್ರಿ. ಇಡೀ ನನ್ನ ತೋಟದಲ್ಲಿ ಎಲ್ಲೂ ಕೂಡ ನಿಮಗೆ ಖಾಲಿ ಕಾಣಲ್ಲ. ಸೊ ಇಷ್ಟು ಅದ್ಭುತವಾದಂಥ ಕೃಷಿ ಜೀವಾಮೃತವನ್ನು ಬಳಸ್ತಾ ನಾನು ಸುಮಾರು 7 ವರ್ಷದಿಂದ ಈ ಕೃಷಿ ಮಾಡ್ತಾಯಿದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರ್ಯಾರು ಇಲ್ಲಿವರೆಗೆ ನಿಮ್ಮ ಹಳ್ಳಿ ಮಧು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.